ಇದು ಪೋಸ್ಟ್ ಆಫೀಸ್ ತೆರಿಗೆ ಉಳಿತಾಯ ಯೋಜನೆಗಳ ಕುರಿತಾದ ತ್ವರಿತ ವಿಶ್ಲೇಷಣೆ. ಮೊದಲನೇದಾಗಿ ಸಂಪೂರ್ಣ ಟ್ಯಾಕ್ಸ್ ಫ್ರೀ ಆಗಿರೋ ಯೋಜನೆಗಳ ಬಗ್ಗೆ ನೋಡೋಣ. ಕನ್ಸರ್ವೇಟಿವ್ ಹೂಡಿಕೆದಾರರಿಗೆ ಪಿಪಿಎಫ್ 7.1% ಬಡ್ಡಿ ಕೊಟ್ರೆ, ಹೆಣ್ಮಕ್ಕಳ ಭವಿಷ್ಯದ ಸುಕನ್ಯಾ ಸಮೃದ್ಧಿ ಯೋಜನೆ ಬರೋಬ್ಬರಿ 8.2% ಬಡ್ಡಿ ಕೊಡುತ್ತೆ. ಅಸಲಿ ವಿಚಾರ ಏನಂದ್ರೆ, ಇಲ್ಲಿ ನೀವು ಹಾಕೋ ದುಡ್ಡು, ಬರೋ ಬಡ್ಡಿ, ಹಾಗೆ ಕೊನೆಗೆ ಕೈ ಸೇರೋ ಒಟ್ಟು ಮೊತ್ತ ಯಾವುದಕ್ಕೂ ತೆರಿಗೆ ಇರಲ್ಲ. ಸೇಮ್ ಟ್ಯಾಕ್ಸ್ ಆಫೀಸರ್ಸ್ ಮುಟ್ಟೋಕಾಗದ ವಾಟರ್ ಟೈಟ್ ಲಾಕರ್ ತರ ಅಲ್ವಾ? ಎರಡನೇದಾಗಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಥವಾ ಎನ್ಎಸ್ಸಿ ಬಗ್ಗೆ ಹೇಳಲೇಬೇಕು. 5 ವರ್ಷದ ಈ ಸ್ಕೀಮ್ನಲ್ಲಿ 7.7% ಬಡ್ಡಿ ಸಿಗುತ್ತೆ. ಆದ್ರೆ ಇದ್ರ ಹಿಂದಿರೋ ಸೀಕ್ರೆಟ್ ಟ್ರಿಕ್ ಗೊತ್ತಾ? ಮೊದಲ 4 ವರ್ಷದ ಬಡ್ಡಿನ ಮರು ಹೂಡಿಕೆ ಅಂತ ಪರಿಗಣಿಸಿ ಎಟಿಸಿ ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾರೆ. ಕೇವಲ 5ನೇ ವರ್ಷದ ಬಡ್ಡಿಗೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕು. ಇದೊಂದು ಅದ್ಭುತ ಕಾಂಪೌಂಡಿಂಗ್ ಹ್ಯಾಕ್. ಕೊನೆಯದಾಗಿ, ಎಲ್ಲ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಟ್ಯಾಕ್ಸ್ ಫ್ರೀ ಅನ್ಕೋಬೇಡಿ. 5 ವರ್ಷದ ಟೈಮ್ ಡೆಪಾಸಿಟ್, 8.2% ಕೊಡೋ ಸೀನಿಯರ್ ಸಿಟಿಸನ್ ಸ್ಕೀಮ್, ಮಂತ್ಲಿ ಇನ್ಕಮ್ ಸ್ಕೀಮ್, ಹಾಗೆ 11 ತಿಂಗಳಲ್ಲಿ ಹಣ ಡಬಲ್ ಮಾಡೋ 7.5% ಕಿಸಾನ್ ವಿಕಾಸ್ ಪತ್ರ, ಇವುಗಳಲ್ಲಿ ರಿಟರ್ನ್ಸ್ ಗ್ಯಾರಂಟಿ. ಆದ್ರೆ ಬಡ್ಡಿ ಮೇಲೆ ಖಂಡಿತ ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ಬರೀ ಬಡ್ಡಿ ಆಸೆಗೆ ಬೀಳದೆ ಪಿಪಿಎಫ್ ಮತ್ತು ಸುಕನ್ಯಾ ಸಮೃದ್ಧಿಯಂತಹ ಟ್ಯಾಕ್ಸ್ ಫ್ರೀ ಆಯ್ಕೆಗಳನ್ನ ಬಳಸಿ ನಿಮ್ಮ ಹಣನ ಜಾಣತನದಿಂದ ಹೂಡಿಕೆ ಮಾಡಿ.